ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿ ಆದಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬೋದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದರೂ ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಸರ್ ಟಾಟಾ ಇಂಡಿಗೋ ಡಿ ಎಲ್ ಎಸ್. ಟಾಟಾ ಇಂಡಿಗೋನಾ? ಇಂಡಿಗೋ. ಓಕೆ, ಡಿ ಎಲ್ ಎಸ್. ಹೌದು ಸರ್, ಡಿ ಎಲ್ ಎಸ್. ಓಕೆ, ಹಾಂ ಮಾಡಲು ಸರ್? ಸರ್ ಮಾಡಲ್ಲು 2008? 2008 ಸರ್. ಓಕೆ, ಓನರ್ ಸರ್? ಸರ್ ಈಗ ಮೂರನೇ ಓನರ್, ಥರ್ಡ್ ಓನರ್. 3 ಆಗಿದ್ದಾರೆ ಈಗ. 3 ಆಗಿದ್ದಾರೆ ಸರ್ ಈಗ. ಕಿಲೋಮೀಟ್ರ್ ಸರ್? ಸರ್ ಕಿಲೋಮೀಟ್ರ್ 1,00,000 ಓಡಿದೆ ಸರ್. ಓಕೆ, ಡಾಕ್ಯುಮೆಂಟ್ಸು ಎಲ್ಲ ಮುಟ್ಟಿದೆ ಸರ್? ಸರ್ ಡಾಕ್ಯುಮೆಂಟ್ಸು ಫ್ರೆಶ್ ಎಫ್ ಸಿ ಮಾಡಿಸಿದ್ದೀನಿ. ಫ್ರೆಶ್ ಎಫ್ ಸಿ ಆಗಿದೆ? ಹಾಂ, ಫ್ರೆಶ್ ಎಫ್ ಸಿ. ಇನ್ನೂ ಒಂದು 3-4 ದಿವಸ ಆಗಿದೆ ಅಷ್ಟೇ ಎಫ್ ಸಿ ಆಗಿ. ಓಕೆ. ಇನ್ಶೂರೆನ್ಸು ಇನ್ನೂ 8 ತಿಂಗಳು ಇನ್ಶೂರೆನ್ಸ್ ಇದೆ. ಎ ಸಿ, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ಇದೆ. ಓಕೆ. ಆಮೇಲೆ ಬ್ಲೂಟೂತ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಹ್ಞೂ. ಇಂಜಿನಲ್ಲಿ ಆಗಲಿ ಆಮೇಲೆ ಬಾಡಿ ಲೈನ್ ಯಾವುದೇ ರೀತಿ ಸಮಸ್ಯೆ ಏನಿಲ್ಲ. ಹ್ಞೂ. ಟೈರ್ಸು ಒಂದು 80% ಟೈರ್ಸ್ ಇದೆ. ಓಕೆ. ಬ್ಯಾಟ್ರಿ ಹೊಸದಿದೆ ಗಾಡೀಲಿ. ಹ್ಞೂ. ಸೆಂಟ್ರಲ್ ಲಾಕು ಎಲ್ಲ ಗಾಡಿ ಗುಡ್ ಕಂಡೀಷನ್, ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆ ಸರ್. ಓಕೆ, ಸೀಟ್ ಎಲ್ಲ ಚೆನ್ನಾಗಿದಾವ? ಎಲ್ಲ ಹೊಸದಿದೆ ಸರ್. ಸೀಟ್ ಕವರು, ಫ್ಲೋರಿಂಗ್ ಮ್ಯಾಟು ಹ್ಞೂ. ಎಲ್ಲ ಹೊಸದಿದೆ ಸರ್. ಓಕೆ, ಗಾಡಿ ಏನಾದ್ರು ಟಚ್-ಅಪ್, ರೀಪೇಂಟು? ಟಚ್-ಅಪ್ ರೀಪೇಂಟ್ ಏನಾಗಿಲ್ಲ ಸರ್. ಹ್ಞೂ. ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆ ಹಂಗಾರೆ? ಒರಿಜಿನಲ್ ಪೇಂಟ್ ಎಲ್ಲ ಇದೆ ಸರ್. ಓಕೆ, ಗಾಡಿದು ಏನು ಕೆಲಸ ಇಲ್ಲ? ಗಾಡೀಲಿ ಏನು ಕೆಲಸ ಅಂತ ಏನಿಲ್ಲ ಸರ್. ತಗೊಂಡು ಡೀಸೆಲ್ ಹಾಕ್ಸ್ಕೊಂಡು ಓಡಿಸ್ಕೊಬೋದು? ಹೌದು ಸರ್, ಬರೀ ತೊಗೊಂಡು ಡೀಸೆಲ್ ಹಾಕ್ಸ್ಕೊಂಡು ಓಡಿಸ್ಕೋಬೋದು. ಓಕೆ. ಈಗ ಗಾಡಿದು ಸಿ ಸಿ ಕಂಡೀಷನ್ ಕೊಡ್ತೀರಾ? ಹೌದು ಸರ್, ಗಾಡಿ ಸಿ ಸಿ ಕಂಡೀಷನ್ ಕೊಡ್ತೀನಿ ಸರ್. ಓಕೆ, ಎಲ್ಲಿ ಸರ್ ಅದು ಗಾಡಿದು? ಸರ್ ಗಾಡಿ ಬಂದು ತುಮಕೂರಲ್ಲಿದೆ. ತುಮಕೂರು ಸಿಟಿಯಲ್ಲೇ ಸಿಗುತ್ತಾ? ತುಮಕೂರು ಸಿಟಿಯಲ್ಲೇ ಇದೆ ಸರ್. ಓಕೆ, ಏನು ಹೇಳ್ತಾರೆ ಗಾಡಿ ರೇಟು? ಸರ್ 95,000 ರೂಪಾಯಿ ಹೇಳ್ತಾ ಇದ್ದೀನಿ. 95,000. ಹೆಚ್ಚು ಕಡಿಮೆ ಆಗುತ್ತೆ ಸರ್, ನೆಗೋಷಿಯಬಲ್ ಆಗುತ್ತೆ ಮುಂದೆ ಬಂದರೆ. ಓಕೆ, 95,000 ಹೇಳ್ತಿದ್ರಿ ಈಗ? 95,000 ಕಂಡೀಷನ್ನು? ಸಿ ಸಿ ಕಂಡೀಷನ್. ಓಕೆ, ಅದರಲ್ಲೂ ಇನ್ನು ಕಮ್ಮಿ ಆಗುತ್ತೆ? ಅದರಲ್ಲೂ ಕಡಿಮೆ ಆಗುತ್ತೆ ಸರ್. ಓಕೆ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ? ಹೌದು ಸರ್, ಕಾಂಟ್ಯಾಕ್ಟ್ ನಂಬರ್ ಇದೆ, ಹಾಕಿ. ಸರಿ ಸರ್.